ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಈ ಯುದ್ಧ ಜಾಗತಿಕವಾಗಿ ಏನೆಲ್ಲ ಎಫೆಕ್ಟ್ ಮಾಡಿದೆ ಅಂತ ನೋಡಿದ್ವಿ. ಆದರೆ ಈ ಯುದ್ಧದಿಂದ ಪಾಕಿಸ್ತಾನಕ್ಕೆ ಧರ್ಮ ಸಂಕಟ ಶುರುವಾಗಿದೆ. ಯಾವ ರೀತಿ? ಯಾಕಂದರೆ ಈ ಹಿಂದೆ ನಾವು ನೋಡಿದ್ವಿ, ಇರಾನ್ ಹಾಗೂ ಅಮೆರಿಕ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಿ ಶಾಂತಿ ಒಪ್ಪಂದವನ್ನು ಎಲ್ಲ ಮಾಡೋದಕ್ಕೆ ಇಸ್ಲಾಮಾಬಾದ್ನಲ್ಲಿ ಆ ಮೀಟಿಂಗ್ ಎಲ್ಲ ನಡೆದಿತ್ತು. ಇದರಲ್ಲಿ ಪಾಕಿಸ್ತಾನದ ಪಾತ್ರ ಸಾಕಷ್ಟಿತ್ತು. ಆದರೆ ಈ ಮಧ್ಯಸ್ಥಿಕೆ ಮಾಡೋದಕ್ಕೆ ಏನು ಹೊರಟಿತ್ತು ಅಥವಾ ಏನೆಲ್ಲ ವಿಚಾರಗಳು ಡೆವಲಪ್ಮೆಂಟ್ಸ್ ಆಗಿತ್ತು, ಈಗ ಪಾಕಿಸ್ತಾನವನ್ನೇ ಒಂದು ರೀತಿ ಅತಂತ್ರ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಒಂದು ಕಡೆ POKಯಲ್ಲಿ ಹಿಂಸಾಚಾರ ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ಅಲ್ಲಿರುವಂತಹ ಜನರು ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮನ್ನ ಬಿಟ್ಬಿಡಿ, ನಾವು ಭಾರತಕ್ಕೆ ಹೋಗ್ತೀವಿ, ದಯಮಾಡಿ ನಮ್ಮನ್ನ ಬಿಟ್ಬಿಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಇದರ ಜೊತೆಗೆ ಬಲೂಚಿಸ್ತಾನ ನಮ್ಮದೊಂದು ಸ್ವತಂತ್ರ ದೇಶ ಅಂತ ಅದು ಹೇಳ್ಕೊಳ್ತಾ ಇದೆ. ಬಲೂಚಿಸ್ತಾನ ಇದೆಲ್ಲದರ ಜೊತೆಗೆ ಮತ್ತೊಂದು ಧರ್ಮ ಸಂಕಟ. ಯಾಕಂದ್ರೆ ಸೌದಿ ಅರೇಬಿಯಾ ಮತ್ತೆ ಪಾಕಿಸ್ತಾನದ ನಡುವೆ ಒಂದು ರಕ್ಷಣಾ ಒಪ್ಪಂದ ಆಗಿರುತ್ತೆ. ಏನಂತ ಅಂದರೆ, ಅಕಸ್ಮಾತ್ ನಮಗೆ ಸೌದಿ ಅರೇಬಿಯಾಗೆ ಏನಾದರೂ ಮಿಲಿಟರಿ ಅವಶ್ಯಕತೆ ಇದ್ದರೆ, ರಕ್ಷಣೆಯ ಅವಶ್ಯಕತೆ ಇದ್ದರೆ, ಆಗ ಪಾಕಿಸ್ತಾನದ ಕಡೆಯಿಂದ ನಮಗೆ ಸೇನೆಯನ್ನು ನೀವು ಕಳಿಸ್ಬೇಕಾಗತ್ತೆ, ನೆರವಾಗಬೇಕಾಗತ್ತೆ, ರಕ್ಷಿಸಬೇಕಾಗತ್ತೆ ಅಂತ ಒಂದಷ್ಟು ಈ ಹಿಂದೆಯೇ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಈಗ ಇರಾನ್ ಏನು ಮಾಡ್ತಾ ಇದೆ, ಸೌದಿ ಅರೇಬಿಯಾದ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಹೀಗಾಗಿ ಸೌದಿ ಅರೇಬಿಯಾ ಅಕಸ್ಮಾತ್ ಏನಾದರೂ ಪಾಕಿಸ್ತಾನಕ್ಕೆ ನಿಮ್ಮ ನೆರವು ಬೇಕು ಅಂತ ಕೇಳಿದರೆ ಪಾಕಿಸ್ತಾನ ಅದನ್ನು ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಡೆ ಇರಾನ್ ಜೊತೆಗೂ ಕೂಡ ಅದು ಚೆನ್ನಾಗಿರಬೇಕು ಪಾಕಿಸ್ತಾನ, ಮತ್ತೊಂದು ಕಡೆ ಇನ್ ಕೇಸ್ ಏನಾದರೂ ಸೌದಿ ಅರೇಬಿಯಾಗೆ ಸಪೋರ್ಟ್ ಮಾಡಿ ಪಾಕಿಸ್ತಾನದ ಸೇನೆ ಹೋಗಿ ಇರಾನ್ ವಿರುದ್ಧ ತೊಡೆತಟ್ಟಿ ನಿಂತರೆ ಸೌದಿ ಅರೇಬಿಯಾ ಕಡೆಯಿಂದ, ಆಗ ಕಂಪ್ಲೀಟ್ ಆಗಿ ಪಾಕಿಸ್ತಾನ ಇರಾನ್ನ ಬೆಂಬಲವನ್ನು ಕಳ್ಕೊಳ್ಳುತ್ತೆ. ಮತ್ತೊಂದು ಕಡೆ ಇರಾನ್ ಬೇಕು ಅಂತ ಹೇಳಿ ಸೌದಿ ಅರೇಬಿಯಾವನ್ನು ನೆಗ್ಲೆಕ್ಟ್ ಮಾಡಿದ್ರೆ ಆಗ ರಕ್ಷಣಾ ಒಪ್ಪಂದ ಕಂಪ್ಲೀಟ್ ಆಗಿ ಮುರಿದು ಬೀಳುತ್ತೆ. ಇದರಿಂದ ಆರ್ಥಿಕವಾಗಿ ಸಾಕಷ್ಟು ಪಾಕಿಸ್ತಾನಕ್ಕೆ ಮತ್ತಷ್ಟು ಹೊಡೆತ ಬೀಳುತ್ತೆ. ಯಾಕಂದರೆ ಸೌದಿ ಅರೇಬಿಯಾ ಕಡೆಯಿಂದ ತೈಲ ಅದು ಇದು ಅಂತ ಸಾಕಷ್ಟು ವಿಚಾರಗಳನ್ನು ಅಥವಾ ಸಾಕಷ್ಟು ತೈಲ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಎಲ್ಲವೂ ಕೂಡ ಅಡ್ವಾಂಟೇಜ್ನ ಪಡೀತಾ ಇದೆ ಪಾಕಿಸ್ತಾನ. ಹೀಗಾಗಿ ಆರ್ಥಿಕವಾಗಿ ಸಾಕಷ್ಟು ಏಟ್ ಕೂಡ ಬೀಳುತ್ತೆ. ಹಾಗಾದರೆ ಯಾವ ರೀತಿ ಪಾಕಿಸ್ತಾನ ಸಿಕ್ಕಿ ಒದ್ದಾಡ್ತಾ ಇದೆ? ಏಷ್ಯಾದ ಎರಡು ಪ್ರಮುಖ ಇಸ್ಲಾಮಿಕ್ ರಾಷ್ಟ್ರಗಳ ನಡುವೆ ಪಾಕಿಸ್ತಾನದ ಸ್ಥಿತಿ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಹೋಗೋಣ. ಪಾಕ್ ರೆಡ್ ಲೈನ್ ಮೀರಿದ್ದಾರೆ ಹೌತಿಗಳು. ಸೌದಿ ಅರೇಬಿಯಾ ಮೇಲೆ ಇರಾನ್ ಬೆಂಬಲಿತ ಈ ಹೌತಿ ಬಂಡುಕೋರರೇನಿದ್ದಾರೆ ಕ್ಷಿಪಣಿ ಮಳೆಯನ್ನ ಸುರಿಸಿದ್ದಾರೆ. ಸೌದಿಯ ಮೇಲಿನ ದಾಳಿಯನ್ನ ಪಾಕಿಸ್ತಾನದ ಮೇಲಿನ ದಾಳಿ ಅಂತ ಇಸ್ಲಾಮಾಬಾದ್ ಕನ್ಸಿಡರ್ ಮಾಡ್ತಾ ಇದೆ. ಏಕೆಂದರೆ ಈ ಹಿಂದೆ ಒಪ್ಪಂದ ಆಗಿರುತ್ತೆ ಈ ವಿಚಾರವಾಗಿ. ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ಇರಾನ್ ನಡುವೆ ಸಂಧಾನ ಮಾಡಿಸೋದಕ್ಕೆ ಈ ಹಿಂದೆ ಪಾಕಿಸ್ತಾನನೇ ಹೊರಟಿತ್ತು. ಈಗ ಯುದ್ಧವನ್ನ ನಿಲ್ಲಿಸಿ ಅಂತ ಶಾಂತಿ ಒಪ್ಪಂದಕ್ಕೆ ಮುಂದಾಗಿದಂತಹ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಅಂದರೆ, ಈಗ ಸ್ವತಃ ತಾನೇ ಯುದ್ಧಕ್ಕೆ ಇಳಿಬೇಕಾದ ಅನಿವಾರ್ಯತೆ ಎದುರಾಗಿದ್ದು, ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ಸೌದಿ ಅರೇಬಿಯಾ ಮೇಲೆ ಕ್ಷಿಪಣಿಗಳ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಇದರಿಂದ ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಸೌದಿ ಅರೇಬಿಯಾದೊಂದಿಗೆ ಮಾಡಿಕೊಂಡಿರುವಂತಹ ರಕ್ಷಣಾ ಒಪ್ಪಂದದ ಪ್ರಕಾರ ಸೌದಿಯ ಮೇಲಿನ ದಾಳಿಯನ್ನ ಪಾಕಿಸ್ತಾನದ ಮೇಲಿನ ದಾಳಿ ಅಂತಲೇ ಇಸ್ಲಾಮಾಬಾದ್ ಕನ್ಸಿಡರ್ ಮಾಡುತ್ತೆ. ಹೀಗಾಗಿ ಸೌದಿ ಸಾರ್ವಭೌಮತ್ವದ ರಕ್ಷಣೆಗೆ ಪಾಕಿಸ್ತಾನದ ಸಂಪೂರ್ಣ ಬೆಂಬಲವನ್ನು ಪ್ರಧಾನಿ ಘೋಷಣೆ ಮಾಡಿದ್ದಾರೆ. ಬೇರೆ ಆಪ್ಷನ್ನೇ ಇಲ್ಲ, ಯಾಕಂದರೆ ಒಪ್ಪಂದ ಆಗಿದೆ. ಈ ಹಿನ್ನೆಲೆಯಲ್ಲಿ ಇರಾನ್ನ ಇಷ್ಟು ದಿನದ ವರ್ತನೆಯಿಂದಾಗಿ 4 ವರ್ಷಗಳ ಕಾಲ ಸೌದಿಯಲ್ಲಿ ಏನೋ ಶಾಂತಿ ಕದನ ವಿರಾಮ ನೆಲೆಸಿತ್ತು, ಅದು ಅಧಿಕೃತವಾಗಿ ಮುರಿದು ಬಿದ್ದಿದೆ, ಅಂತ್ಯ ಹಾಡಿದೆ. ಪಾಕ್ ಸೇನೆ ಇದು ಪಾಕಿಸ್ತಾನಕ್ಕೆ ರೆಡ್ ಲೈನ್, ಇದನ್ನು ದಾಟಬೇಡಿ ಅಂತ ಇರಾನ್ಗೆ ಖಡಕ್ ಸಂದೇಶವನ್ನು ರವಾನಿಸಿ ಗುಡುಗಿದೆ. ಮುಂದೆ ಪಾಕಿಸ್ತಾನದ ನಿಲುವು ಯಾವ ರೀತಿ ಇರುತ್ತೆ? ಈ ಕಡೆ ಇರಾನ್ನೂ ಬೇಕು, ಆ ಕಡೆ ಸೌದಿನೂ ಬೇಕು. ಹೀಗಾಗಿ ಯಾವ ರೀತಿ ಪಾಕಿಸ್ತಾನ ನಿಲುವನ್ನು ತಗೊಳುತ್ತೆ, ಏನು ಎತ್ತ ಎಲ್ಲವೂ ಕೂಡ ನೋಡಬೇಕಾಗಿದೆ. ಇದರ ಜೊತೆಗೆ ಮತ್ತೊಂದು ಡೆವಲಪ್ಮೆಂಟ್ ಆಗಿರೋದು, ಸೌದಿ ಅರೇಬಿಯಾ ಜೊತೆ ರಕ್ಷಣಾ ಒಪ್ಪಂದ ಆಗಿರೋದ್ರಿಂದ ಪಾಕಿಸ್ತಾನಕ್ಕೆ ಬೇರೆ ಆಪ್ಷನ್ನೇ ಇಲ್ಲ. ಈಗ ಸೌದಿ ಕಡೆಯಿಂದ ಏನಾದರೂ ಒಂದು ಕಾಲ್ ಬಂತು ಅಂತ ಅಂದರೆ, ನಿಮ್ಮ ಮಿಲಿಟರಿ ಸೇನೆಯನ್ನು ಕಳಿಸಿ, ನಮಗೆ ಬೇಕು, ಅಟ್ಯಾಕ್ ಮಾಡಬೇಕು ಇರಾನ್ ಮೇಲೆ ಅಂತ ಬಂದರೆ, ವಿತೌಟ್ ಥಿಂಕಿಂಗ್ ಪಾಕಿಸ್ತಾನ ಅದಕ್ಕೆ ನುಗ್ಗಲೇಬೇಕಾಗತ್ತೆ. ಹೀಗಾಗಿ ಆಲ್ರೆಡಿ ಸೌದಿ ಗಡಿಯಲ್ಲಿ ಪಾಕ್ ಸೈನಿಕರ ಹಠಾತ್ ನಿಯೋಜನೆಯಾಗಿದೆ. ಆಲ್ರೆಡಿ ಪಾಕಿಸ್ತಾನದ ಸೈನಿಕರು ಸೌದಿ ಗಡಿಯಲ್ಲಿ ಕಾವಲನ್ನು ಕಾಯ್ತಾ ಇದ್ದಾರೆ. ಹಾಗೆ ಶಸ್ತ್ರಾಸ್ತ್ರಗಳ ಪೂರೈಕೆ ಕೂಡ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೌದಿ ಅರೇಬಿಯಾ ಮತ್ತು ಯಮನ್ ಗಡಿ ಸಮೀಪ ಪಾಕಿಸ್ತಾನಿ ಸೈನಿಕರು ಜಮಾವಣೆಗೊಂಡಿದ್ದಾರೆ. ಸೌದಿಯ ರಾಜ ಕುಟುಂಬ ಹಾಗೂ ತೈಲ ಕ್ಷೇತ್ರಗಳ ರಕ್ಷಣೆಗೆ ಪಾಕ್ ಸೈನ್ಯ ಏನಿದೆ ಇದು ಹೈ ಅಲರ್ಟ್ ಆಗಿದೆ. ಸಾವಿರಾರು ಪಾಕಿಸ್ತಾನಿ ಸೈನಿಕರ ಜೊತೆಗೆ ಯುದ್ಧ ವಿಮಾನಗಳನ್ನು ಕೂಡ ಸೌದಿಗೆ ಕಳುಹಿಸಿದೆ ಇಸ್ಲಾಮಾಬಾದ್. ಒಂದು ವೇಳೆ ಸೌದಿಯಲ್ಲಿ ಮಿಲಿಟರಿ ನೆರವೇನಾದರೂ ಸೌದಿ ಅರೇಬಿಯಾ ಕೋರಿದ್ರೆ
ನೇರವಾಗಿ ರಣರಂಗಕ್ಕೆ ಪಾಕ್ ಪಡೆ ಎಂಟ್ರಿ ಕೊಡಲೇಬೇಕು, ಬೇರೆ ಆಪ್ಷನ್ನೇ ಇರೋದಿಲ್ಲ. ಹೀಗಾಗಿ ಕದನ ವಿರಾಮ ಮುರಿದು ಬಿದ್ದಿದೆ ಸೌದಿ ಅರೇಬಿಯಾದಲ್ಲಿ. ಗಡಿ ಪ್ರದೇಶದಲ್ಲಿ ಯುದ್ಧದ ಭೀತಿ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಸಾವಿರಾರು ಪಾಕಿಸ್ತಾನಿ ಸೈನಿಕರು ಸೌದಿ ಅರೇಬಿಯಾದಲ್ಲಿ ಬಂದು ಜಮಾವಣೆಗೊಂಡಿದ್ದಾರೆ. ಈಗ ಸೌದಿ ಅರೇಬಿಯಾ ಮತ್ತು ಯಮನ್ ಗಡಿಯ ಸಮೀಪ ಪಾಕ್ ಸೈನಿಕರು ಹಠಾತ್ ಆಗಿ ಬಂದು ನಿಂತಿದ್ದಾರೆ. ಸೌದಿಯ ರಾಜಕುಟುಂಬ ಹಾಗೂ ತೈಲ ಕ್ಷೇತ್ರಗಳ ರಕ್ಷಣೆಗೆ ಪಾಕ್ ಸೈನ್ಯಕ್ಕೆ ಹೈ ಅಲರ್ಟ್ ಘೋಷಿಸಲಾಗಿದ್ದು, ಸಾವಿರಾರು ಸೈನಿಕರ ಜೊತೆಗೆ ಯುದ್ಧ ವಿಮಾನಗಳನ್ನು ಕೂಡ ಇಸ್ಲಾಮಾಬಾದ್ ಸೌದಿಗೆ ರವಾನೆ ಮಾಡಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹೌತಿ ಬಂಡುಕೋರರು ಸೌದಿಯ ತೈಲ ಕ್ಷೇತ್ರಗಳ ಮೇಲೆ ಸರಣಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಒಂದ್ ವೇಳೆ ಸೌದಿ ಏನಾದ್ರು ಮಿಲಿಟರಿ ನೆರವು ಕೋರಿದ್ರೆ ಪಾಕಿಸ್ತಾನಿ ಪಡೆಗಳು ಇರಾನ್ ಬೆಂಬಲಿತ ಪಡೆಯ ವಿರುದ್ಧ ನೇರವಾಗಿ ರಣರಂಗಕ್ಕೆ ಇಳಿಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಈ ರಕ್ಷಣಾ ಸಹಕಾರ ಪಾಕಿಸ್ತಾನವನ್ನ ತಟಸ್ಥವಾಗಿ ಉಳಿಯೋದಕ್ಕೆ ಬಿಡ್ತಾ ಇಲ್ಲ. ನಾವು ಪಾಕಿಸ್ತಾನವನ್ನು ನೋಡಿದ್ವಿ, ಕೇವಲ ಮಧ್ಯಸ್ಥಿಕೆ ಮಾಡಿಕೊಂಡು ಅಮೆರಿಕಾದಿಂದಲೂ ಒಂದಷ್ಟು ಅಡ್ವಾಂಟೇಜ್ ಸಿಗುತ್ತೆ ಅಥವಾ ಇರಾನ್ ಕಡೆಯಿಂದಲೂ ಆರ್ಥಿಕ ನೆರವು ಸಿಗುತ್ತೆ ಅಂತೆಲ್ಲ ಕನ್ಸ್ಕೊಂಡಿತ್ತು. ಬಟ್ ಈಗ ಎಲ್ಲ ಪ್ಲಾನ್ ಎಲ್ಲ ಉಲ್ಟಾ ಆಗಿದೆ. ಅಕಸ್ಮಾತ್ ಸೌದಿ ಏನಾದರೂ ಇಲ್ಲ ಯುದ್ಧ ಮಾಡಬೇಕು, ನೀವು ರಕ್ಷಿಸಬೇಕು ನಮ್ಮನ್ನ ಅಂತ ಕೇಳಿದ್ರೆ ಪಾಕಿಸ್ತಾನಕ್ಕೆ ಬೇರೆ ಆಪ್ಷನ್ ಇಲ್ಲ, ಅಟ್ಯಾಕ್ ಮಾಡಲೇಬೇಕಾಗುತ್ತೆ, ಈ ಯುದ್ಧಕ್ಕೆ ಇಳಿಲೇಬೇಕಾಗುತ್ತೆ. ಹಾಗೆ ನಾನು ಆಗಲೇ ಹೇಳಿದೆ, ಈ ರಕ್ಷಣಾ ಒಪ್ಪಂದ ಸೌದಿ ಅರೇಬಿಯಾ ಹಾಗೆ ಪಾಕಿಸ್ತಾನದ ನಡುವೆ ಅಂತ. ಏನಿದು ರಕ್ಷಣಾ ಒಪ್ಪಂದ? ಈ ಒಪ್ಪಂದದ ಪ್ರಕಾರ ಈ ಒಪ್ಪಂದದಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ ಇನ್ ಡೀಟೇಲ್ ಆಗಿ. ಪಾಕಿಸ್ತಾನ ಹಾಗೆ ಸೌದಿ ನಡುವೆ ರಹಸ್ಯ ರಕ್ಷಣಾ ಒಪ್ಪಂದ. ಈ ಒಪ್ಪಂದದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೆಲ್ಲ ಇದೆ ನೋಡ್ತಾ ಹೋಗೋಣ. 1982ರ ರಕ್ಷಣಾ ಪ್ರೋಟೋಕಾಲ್ ಒಪ್ಪಂದ ಇದು. ಅಂದರೆ ಸೌದಿ ಅರೇಬಿಯಾದ ಆಂತರಿಕ ಭದ್ರತೆಗೆ ಪಾಕ್ ಪಡೆಗಳು ಬದ್ಧವಾಗಿರುತ್ತೆ. ನೀವು ಸೌದಿ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದಂತೇನೆ. ಹೀಗಾಗಿ ಅಲ್ಲಿ ಅಟ್ಯಾಕ್ ಆದರೆ ನಮ್ಮ ಪಡೆಗಳು ಬದ್ಧವಾಗಿರುತ್ತೆ ಅಂತ ಈ ಒಪ್ಪಂದ ಹೇಳುತ್ತೆ. ಪರಸ್ಪರ ಈ ರಕ್ಷಣಾ ಒಪ್ಪಂದಕ್ಕೆ 2025 ಸೆಪ್ಟೆಂಬರ್ 17ರಂದು ಪಾಕಿಸ್ತಾನ ಹಾಗೂ ಸೌದಿ ಸೈನ್ ಮಾಡಿರುತ್ತೆ. ಇದರ ಜೊತೆಗೆ ಪವಿತ್ರ ಸ್ಥಳಗಳ ರಕ್ಷಣೆಯ ಹೊಣೆಯನ್ನು ಕೂಡ ಹೊರಲಾಗಿದೆ. ಅಂದರೆ ಮೆಕ್ಕಾ ಮದೀನಾ ಏನಿದೆ, ಈ ಮೆಕ್ಕಾ ಮದೀನದ ಸಾರ್ವಭೌಮತ್ವಕ್ಕೆ ಧಕ್ಕೆಯಾದರೆ ಪಾಕ್ ಸೇನೆ ಕಣಕ್ಕೆ ಇಳಿಯುವ ಅನಿವಾರ್ಯತೆ ಶುರುವಾಗಿದೆ. ಸೌದಿಯಲ್ಲಿದೆ ಪಾಕ್ ಸೇನಾ ನೆಲೆ. ಈಗಾಗಲೇ ಸೌದಿ ನೆಲದಲ್ಲಿ ತರಬೇತಿ ಹಾಗೂ ರಕ್ಷಣಾ ಕಾರ್ಯದಲ್ಲಿ ಸಾವಿರಾರು ಪಾಕ್ ಸೈನಿಕರು ಆಕ್ಟಿವ್ ಆಗಿದ್ದಾರೆ. ಇದರ ಜೊತೆಗೆ ರಿಯಾದ್ನಿಂದ ಆರ್ಥಿಕ ಇಂಧನ ಯಾವಾಗೆಲ್ಲ ಪಾಕಿಸ್ತಾನದಲ್ಲಿ ಬಿಕ್ಕಟ್ಟು ಶುರುವಾಗುತ್ತೆ ನಮಗೆ ಗೊತ್ತು. ಪಾಕಿಸ್ತಾನ ಸ್ವಂತವಾಗಿ ತನ್ನ ದೇಶದಲ್ಲಿ ಏನೂ ಕೂಡ ವೆರಿ ಲೆಸ್ ಅದು ಪ್ರೊಡ್ಯೂಸ್ ಮಾಡೋದು. ಹೀಗಾಗಿ ಏನೇ ಬೇಕು ಅಂತ ಅಂದ್ರೂ ಕೂಡ ಸುತ್ತಮುತ್ತಲಿರುವಂಥ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವಾಗೆಲ್ಲ ಪಾಕಿಸ್ತಾನಕ್ಕೆ ಬಿಕ್ಕಟ್ಟು ಎದುರಾಗಿತ್ತು ಆಗ $100 ಕೋಟಿ ಸಾಲ ಹಾಗೂ ಉಚಿತ ತೈಲವನ್ನು ಸೌದಿ ನೀಡಿತ್ತು. ಹೀಗಾಗಿ ಆ ಹೆಲ್ಪನ್ನು ಕೂಡ ಇದು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಪಾಕಿಸ್ತಾನ. ಅಕಸ್ಮಾತ್ ಬದ್ಧತೆಯನ್ನು ನಿಭಾಯಿಸದೆ ಹೋದರೆ ಆಪತ್ತು ಮಾತ್ರ ಕಟ್ಟಿಟ್ಟ ಬುತ್ತಿ. ಒಪ್ಪಂದ ಮುರಿದ್ರೆ ಪಾಕಿಸ್ತಾನಕ್ಕೆ ಸೌದಿಯಿಂದ ಸಿಗುವಂಥ ಆರ್ಥಿಕ ಪ್ಯಾಕೇಜ್ಗಳು ಸಂಪೂರ್ಣವಾಗಿ ಕಟ್ ಆಗುತ್ತೆ. ಹೀಗಾಗಿ ಅಲ್ಲಿ ಆಗ್ತಾ ಇರುವಂಥ ಯುದ್ಧ ಮಧ್ಯಸ್ಥಿಕೆ ವಹಿಸಿ ಒಂದು ರೀತಿ ಏನೋ ಒಂದು ಅಡ್ವಾಂಟೇಜ್ಗೋಸ್ಕರ ಪಾಕಿಸ್ತಾನ ಹಂಬಲಿಸ್ತಾ ಇತ್ತು. ಆದರೆ ಈಗ ಇರಾನ್ ಹಾಗೂ ಅಮೆರಿಕ ನಡುವೆ ಯುದ್ಧ ಆದರೆ ಅಥವಾ ಇರಾನ್ ಹಾಗೂ ಸೌದಿ ನಡುವೆ ಜಗಳವಾದರೆ ಪಾಕ್ಗೆ ನಡುಕ ಶುರುವಾಗ್ತಾ ಇದೆ. ಇಂಧನಕ್ಕಾಗಿ ಸಂಪೂರ್ಣವಾಗಿ ಪಾಕಿಸ್ತಾನ ಏನಿದೆ ಗಲ್ಫ್ ರಾಷ್ಟ್ರಗಳ ಮೇಲೇನೆ ಡಿಪೆಂಡ್ ಆಗಿದೆ. ನಾನು ಆಗಲೇ ಹೇಳಿದ ಹಾಗೆ ತಾನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ತನಗೆ ಬೇಕಾಗಿರುವಂಥ ಅಥವಾ ತಮ್ಮ ದೇಶಕ್ಕೆ ಬೇಕಾಗಿರುವಂಥ ಏನೆಲ್ಲ ವಿಷಯಗಳಿದೆ ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ ಪಾಕಿಸ್ತಾನ. ಇನ್ನು ಬೇರೆ ಬೇರೆ ರಾಷ್ಟ್ರಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳೋದೇ ಹೆಚ್ಚು. ಇದರಲ್ಲಿ ಗಲ್ಫ್ ರಾಷ್ಟ್ರಗಳ ಮೇಲೆ ಇಂಧನಕ್ಕಾಗಿ ಡಿಪೆಂಡ್ ಆಗಿದೆ ಪಾಕಿಸ್ತಾನ. ಸಂಪೂರ್ಣವಾಗಿ ಗಲ್ಫ್ ರಾಷ್ಟ್ರಗಳ ಮೇಲೇನೆ ಪಾಕಿಸ್ತಾನ ಡಿಪೆಂಡ್ ಆಗಿದೆ. ಹೀಗಾಗಿ ಇರಾನ್ ಮತ್ತು ಸೌದಿ ಜಗಳದ ನಡುವೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗ್ತಾ ಇದೆ. ಕೆಂಪು ಸಮುದ್ರ ಮತ್ತು ಹಾರ್ಮುಜ್ ಜಲಸಂಧಿ ಏನಾದರೂ ಬಂದಾದರೆ ಪಾಕಿಸ್ತಾನಕ್ಕೆ ಇಂಪೋರ್ಟ್ ರೂಟ್ಗಳು ಕಂಪ್ಲೀಟ್ ಆಗಿ ಮುಚ್ಚಿ ಹೋಗುತ್ತೆ. ಹಾಗೆ ಅಗತ್ಯ ವಸ್ತುಗಳ ಕೊರತೆಯಿಂದ ಪಾಕಿಸ್ತಾನದಲ್ಲಿ ಬೆಲೆ ಏರಿಕೆ ಗಗನಕ್ಕೆ ಹೋಗಿ ತಲುಪುತ್ತೆ. ಆಲ್ರೆಡಿ ಅದೊಂದು ಬಡ ರಾಷ್ಟ್ರ ಪಾಕಿಸ್ತಾನ, ಅನ್ನಕ್ಕೋಸ್ಕರನೂ ಕೂಡ ಅಲ್ಲಿ ಒದ್ದಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮತ್ತೆ ಈ ಕೆಂಪು ಸಮುದ್ರ ಅಥವಾ ಹಾರ್ಮುಜ್ ಜಲಸಂಧಿ ಇದರ ಜೊತೆಗೆ ಸೌದಿ ಕೂಡ ದೂರವಾಗ್ಬಿಟ್ರೆ ಪಾಕಿಸ್ತಾನದ ಕಥೆ ಏನಾಗುತ್ತೆ ಅನ್ನೋದು ನಿಜಕ್ಕೂ ಕೂಡ ಊಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಮಿಲಿಟರಿ ಸವಾಲಿನ ಜೊತೆಗೆ ಪಾಕಿಸ್ತಾನಕ್ಕೆ ಈಗ ಆರ್ಥಿಕ ಕುಸಿತದ ಭೀತಿ ಎದುರಾಗಿದ್ದು, ಇರಾನ್ ಸೌದಿ ಜಗಳದಿಂದಾಗಿ ಪಾಕ್ ಆರ್ಥಿಕತೆ ಸಂಪೂರ್ಣ ನಲುಗುವಂತಹ ಆತಂಕ ನಿರ್ಮಾಣವಾಗಿದೆ. ಹಾಗೆ ಈ ರಾಜತಾಂತ್ರಿಕ
ಸಮತೋಲನ ಹಗ್ಗದ ಮೇಲಿನ ನಡಿಗೆ ಇದು ಪಾಕಿಸ್ತಾನಕ್ಕೆ. ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕು. ಒಂದು ಕಡೆ ಅದಕ್ಕೆ ಇರಾನು ಬೇಕು, ಮತ್ತೊಂದು ಕಡೆ ಸೌದಿ ಅರೇಬಿಯಾ ಬೇಕೇ ಬೇಕು. ಹೀಗಾಗಿ ಯಾವ ರೀತಿ ಬ್ಯಾಲೆನ್ಸ್ ಮಾಡುತ್ತೆ ಪಾಕಿಸ್ತಾನ ಅಂತ ಕಾದು ನೋಡಬೇಕು. ಯಾಕಂದರೆ ಇಲ್ಲಿವರೆಗೂ ನಾವು ನೋಡ್ತಾ ಇದ್ವಿ ಎಲ್ಲ ಕಡೆ ಜಾಗತಿಕವಾಗಿ ಒಂದು ರೀತಿ ವಿಕ್ಟಿಮ್ ಕಾರ್ಡ್ನ ಪ್ಲೇ ಮಾಡಿಕೊಂಡೇ ಪಾಕಿಸ್ತಾನ ಬರ್ತಾ ಇತ್ತು. ಬಟ್ ಈಗ ಯಾವ ರೀತಿ ಬ್ಯಾಲೆನ್ಸ್ ಮಾಡುತ್ತೆ ಏನು ಎತ್ತ ಗೊತ್ತಿಲ್ಲ, ನೋಡೋಣ. ಅತ್ತ ಇರಾನ್ನೊಂದಿಗೆ ಸಂಬಂಧವನ್ನು ಉಳಿಸಿಕೊಳ್ಳೋ ಅನಿವಾರ್ಯತೆ, ಇತ್ತ ಸೌದಿ ಜೊತೆ ಮಿಲಿಟರಿ ಬದ್ಧತೆ ಒಪ್ಪಂದ ಆಗಿಬಿಟ್ಟಿದೆ, ಸಹಿ ಹಾಕಾಗಿದೆ. ಇರಾನ್ ಸರ್ಕಾರದ ಆಂತರಿಕ ಭಿನ್ನಾಭಿಪ್ರಾಯಗಳ ಮೇಲೆ ಪಾಕಿಸ್ತಾನ ಹದ್ದಿನ ಕಣ್ಣನ್ನ ಇಟ್ಟಿದೆ. ರಾಜತಾಂತ್ರಿಕ ಮಾತುಕತೆಗಾಗಿ ಇಸ್ಲಾಮಾಬಾದ್ಗೆ ಇರಾನ್ ನಿಯೋಗ ಭೇಟಿ ನೀಡಬೇಕಿತ್ತು, ಬಟ್ ಭೇಟಿ ನೀಡ್ತಾ ಇಲ್ಲ, ಅದು ಕೂಡ ಡಿಲೇ ಆಗ್ತಾ ಇದೆ. ಹಾಗೆ ಸೌದಿ ಅರೇಬಿಯಾ ಏನಾದರೂ ಅಫಿಷಿಯಲ್ ಆಗಿ ನೆರವನ್ನು ಕೋರಿದ್ರೆ ಇರಾನ್ ಜೊತೆ ವೈರತ್ವವನ್ನು ಸಾಧಿಸೋದು ಪಾಕಿಸ್ತಾನಕ್ಕೆ ಅನಿವಾರ್ಯ. ಏಷ್ಯಾದ ಎರಡು ಪ್ರಮುಖ ಇಸ್ಲಾಮಿಕ್ ರಾಷ್ಟ್ರಗಳ ನಡುವೆ ಸಿಲುಕಿ ಪಾಕಿಸ್ತಾನ ಅಕ್ಷರಶಃ ನಲುಗಿ ಹೋಗ್ತಾ ಇದೆ. ಆ ಕಡೆನೂ ಹೋಗೋ ಹಾಗಿಲ್ಲ, ಈ ಕಡೆನೂ ಹೋಗೋ ಹಾಗಿಲ್ಲ, ಎರಡೂ ರಾಷ್ಟ್ರಗಳು ಬೇಕು. ಹೀಗಾಗಿ ಸಾಕಷ್ಟು ಒಂದು ರೀತಿ ಕನ್ಫ್ಯೂಷನಲ್ಲಿ ಪಾಕಿಸ್ತಾನ ಇದೆ. ಮತ್ತೊಂದು ಕಡೆ ಈ ಮಿಲಿಟರಿ ಸವಾಲಿನ ಜೊತೆಗೆ ಪಾಕಿಸ್ತಾನಕ್ಕೆ ಈಗ ಆರ್ಥಿಕ ಕುಸಿತ ಭೀತಿ ಕೂಡ ಶುರುವಾಗಿದೆ. ಇರಾನ್ ಹಾಗೆ ಸೌದಿ ಜಗಳದಿಂದಾಗಿ ಪಾಕ್ ಆರ್ಥಿಕತೆ ಸಂಪೂರ್ಣವಾಗಿ ನಲುಗುವಂತಹ ಆತಂಕ ಕೂಡ ನಿರ್ಮಾಣವಾಗಿದೆ. ತನ್ನ ಇಂಧನ ಅಗತ್ಯಕ್ಕಾಗಿ ಸಂಪೂರ್ಣವಾಗಿ ಗಲ್ಫ್ ರಾಷ್ಟ್ರಗಳ ಮೇಲೇನೆ ಪಾಕಿಸ್ತಾನ ಡಿಪೆಂಡ್ ಆಗಿದೆ. ಕೆಂಪು ಸಮುದ್ರ, ಹಾರ್ಮುಜ್ ಜಲಮಾರ್ಗಗಳು ಬಂದಾದಲ್ಲಿ ಆಮದು ಮಾರ್ಗಗಳೇ ಮುಚ್ಚಿ ಹೋಗುತ್ತೆ. ಈಗಾಗಲೇ ಆರ್ಥಿಕವಾಗಿ ಹೈರಾಣಾಗಿ ಹೋಗಿದೆ ಪಾಕಿಸ್ತಾನ. ಅಗತ್ಯ ವಸ್ತುಗಳ ಕೊರತೆಯಿಂದಾಗಿ ಬೆಲೆ ಏರಿಕೆ ಮತ್ತಷ್ಟು ಗಗನಕ್ಕೇರಲಿದ್ದು, ಸೊ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ.